ನಮಸ್ತೆ. ನಾನು ಗಾಯತ್ರಿ ಶ್ರೀಧರ್. ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಬೇಸನ್ ಲಾಡು ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟು ಮತ್ತು ಸಕ್ಕರೆ, ತುಪ್ಪ, ಶುದ್ಧವಾದ ತುಪ್ಪ, ಇದರಿಂದ ಬೇಸನ್ ಲಾಡು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತೀನಿ. 2 ಅಳತೆಯಷ್ಟು, ಅಂದರೆ ನಾನು ತೊಗೊಂಡಿದ್ದೀನಲ್ಲ ಈ ಸೌಟಲ್ಲಿ 2 ಅಳತೆಯಷ್ಟು ಕಡಲೆ ಹಿಟ್ಟು ತೊಗೋಬೇಕು. ಆ ಕಡಲೆ ಹಿಟ್ಟನ್ನು ನಾವು ಒಂದು ಬಾಣಲೆಗೆ ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮೊದಲೇ ನಾವು ತುಪ್ಪ ಹಾಕಬಾರ್ದು. ಡ್ರೈ ರೋಸ್ಟ್ ಮಾಡಿಕೊಂಡಾಗ ಆ ಕಡಲೆ ಹಿಟ್ಟಿನ ಹಸಿ ವಾಸನೆ ಎಲ್ಲ ನೀಟಾಗಿ ಹೊರಟು ಹೋಗುತ್ತೆ. ಆದ್ದರಿಂದ ನಾವು ಇದನ್ನು ತುಪ್ಪ ಹಾಕದೇನೆ, ಫಸ್ಟು ಒಂದು ಸಾರಿ ತುಪ್ಪ ಹಾಕದೇನೆ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಕಡಲೆ ಹಿಟ್ಟು ತೊಗೊಂಡಷ್ಟೇ ಅಳತೆ, ಅಥವಾ ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡು ಆಮೇಲೆ ಅದು ಉಳಿದ್ರೆ ಉಳಿಯುತ್ತೆ. ಸಕ್ಕರೆನ ನೀವು ಒಂದು ಮಿಕ್ಸಿ ಜಾರ್ಗೆ ಒಂದು 2 ಏಲಕ್ಕಿ ಕಾಯಿ ಹಾಕಿ ಅದನ್ನು ನೈಸಾಗಿ ಪೌಡ್ರು ಮಾಡ್ಕೋಬೇಕು. ಕಡಲೆ ಹಿಟ್ಟಿನಷ್ಟೇ ಅಳತೆ, ಅಥವಾ ಸ್ವಲ್ಪ ಜಾಸ್ತಿ ಆದರೂ ಓಕೆ, ಏನು ತೊಂದರೆ ಆಗೋಲ್ಲ. ಈ ರೀತಿ ನೈಸಾಗಿ ಪೌಡ್ರು ಮಾಡಿ ಇಟ್ಕೋಬೇಕು. ಆಮೇಲೆ ನಾವು ಇದಕ್ಕೆ ಕಡಲೆ ಹಿಟ್ಟು ಎಷ್ಟು ತೊಗೊಂಡಿದ್ವೋ ಅಷ್ಟೇ ಬೌಲು ತುಪ್ಪ ತೊಗೋಬೇಕಾಗುತ್ತೆ. ಅದು ನಿಮಗೆ ನಾನು ಹೇಳ್ತೀನಿ. ಇವಾಗ ನೋಡಿ, ಇದು ನೈಸಾಗಿ ಸಕ್ಕರೆ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಕಡಲೆ ಹಿಟ್ಟಿನ ಅಳತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ, ಬೇಕಾದರೆ ಮತ್ತೆ ಹಾಕ್ಕೊಳ್ಳೋಣ ಅಂತ. ಬೇಡ ಅಂತ ಅನಿಸಿದರೆ ಸಕ್ಕರೆನ ಉಳಿಸ್ಬಹುದು. ನಮಗೆ ಕಡಲೆ ಹಿಟ್ಟಿನಷ್ಟೇ ಅಳತೆ, ಅಥವಾ ಸ್ವಲ್ಪ ಕಡಲೆ ಹಿಟ್ಟು ನೀರಾಯಿತು ಅಂದರೆ ಅದು ತುಪ್ಪ ಜಾಸ್ತಿ ಆದಾಗ ಒಂದೊಂದು ಟೈಮು ನಮಗೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ಅದು ಆವಾಗ ನಾವು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆನ, ಪೌಡ್ರ್ ಮಾಡಿರೋ ಸಕ್ಕರೆ ಹಾಕಬೇಕಾಗತ್ತೆ. ಆಮೇಲೆ ಈಗ ನಾನು ಶುದ್ಧವಾದ ತುಪ್ಪ ತೊಗೊಂಡಿದ್ದೀನಿ. ನಾನೇ ಮನೆಯಲ್ಲೇ ಬೆಣ್ಣೆ ಕಾಯಿಸಿ ತುಪ್ಪ ಮಾಡ್ಕೊಂಡಿರೋದು. ಈ ತುಪ್ಪನ 1 ಅಳತೆ ತೊಗೊಂಡಿದ್ದೀನಿ, ಅಂದರೆ ಕಡಲೆ ಹಿಟ್ಟು 2 ಅಳತೆ, ಕಡಲೆ ಹಿಟ್ಟಿನ ಅರ್ಧದಷ್ಟು ತುಪ್ಪ ತೊಗೊಂಡಿದ್ದೀನಿ. ಈಗ ನಾನು ಬಾಣಲೆಯ ಮೇಲೆ ಒಲೆ ಸಣ್ಣ ಉರಿನಲ್ಲಿ ಇಟ್ಕೊಂಡು ಬಾಣಲೆನಲ್ಲಿ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನ. ಇದನ್ನು ನಿಧಾನಕ್ಕೆ ನಾವು ರೋಸ್ಟ್ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಫಸ್ಟು ನಾವು ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಜರಡಿ ಹಿಡ್ಕೊಂಡ್ರೆ ಮತ್ತು ತುಪ್ಪದ ಜೊತೆ ಒಲೆ ಮೇಲಿಟ್ಟು ಹುರಿಯೋ ಅಷ್ಟೊತ್ತಿಗೆ ನಮಗೂ ಸಹಿತ ಈಸಿ ಆಗುತ್ತೆ. ಆಮೇಲೆ ಅದು ಗಂಟುಗಳೆಲ್ಲ ಆಗೋದಿಲ್ಲ. ಹಾಗಾಗಿ ನಾನು ಈ ಡ್ರೈ ರೋಸ್ಟ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಈ ಹಿಟ್ಟನ್ನು ನಾನು ಜರಡಿ ಹಿಡ್ಕೊಳ್ತೀನಿ. ಫಸ್ಟೇ ನಾವು ಹಸಿ ವಾಸನೆ ತೆಕ್ಕೊಂಡು ನಾವು ತುಪ್ಪಕ್ಕೆ ಹಾಕೋದು ತುಂಬ ಒಳ್ಳೆಯದು. ಆಮೇಲೂ ತುಪ್ಪದ ಜೊತೆ ನಾವು ಈ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಬೇಕಾದ್ರೆ ಸಣ್ಣ ಉರಿ ಇಟ್ಕೋಬೇಕು. ಅದು ಒಂದು 10ರಿಂದ 12 ನಿಮಿಷ ನಮಗೆ ಒಲೆ ಮೇಲೆ ಅದು ತುಪ್ಪದ ಜೊತೆ ಮಿಕ್ಸ್ ಆಗಬೇಕು. ಆವಾಗ ನಮಗೆ ಅದು ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಘಮ ಇರುತ್ತೆ ಅದು ಕಡಲೆ ಹಿಟ್ಟು ಮತ್ತು ತುಪ್ಪದ್ದು. ನಾನು ಅದಕ್ಕೆ ಫಸ್ಟು ನಾನು ತುಪ್ಪದ ಜೊತೆ ಎಲ್ಲ ಇದನ್ನು ಇದು ಮಾಡ್ಕೊಳ್ಳೋಣ. ನಾನು ಮಾಡೋದು ಈ ಥರ, ಮೊದಲು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಅದು ಹಸಿ ವಾಸನೆ ಇದರಲ್ಲಿ 99% ಹೋಗೇ ಇರುತ್ತೆ. ಆಮೇಲೆ ಅದನ್ನು ಒಂದು ಸ್ವಲ್ಪ ಜರಡಿ ಹಿಡ್ಕೊಳ್ತೀನಿ ನಾನು. ನೋಡಿ, ಇವಾಗ ಇದು ಆಗ್ತಾ ಬಂತು, ಕಲರ್ ಚೇಂಜ್ ಆಗಿದೆ ಮತ್ತು ಘಮ ಬರ್ತಾಯಿದೆ ಕಡಲೆ ಹಿಟ್ಟಿಂದು ಹಸಿ ವಾಸನೆ ಹೋಗಿ. ಇವಾಗ ನಾನು ಒಂದು ಕಬ್ಬಿಣದ, ಇದು ಬಿಸಿ ಇರೋದ್ರಿಂದ ಒಂದು ಕಬ್ಬಿಣದ ಜರಡಿನಲ್ಲಿ, ಸ್ಟೀಲಿನ ಜರಡಿನಲ್ಲಿ ನಾನು ಜರಡಿ ಆಡ್ಕೋತಾ ಇದ್ದೀನಿ ಅದನ್ನು. ಇವಾಗ ಅದು ನೋಡಿ, ಏನು ಉಂಡೆ ಎಲ್ಲ ಬಂದಿಲ್ಲ, ಒಂದು ಸ್ವಲ್ಪ ಎಲ್ಲೋ ವೇಸ್ಟ್ ಬಂದಿದೆ ಅಷ್ಟೇ, ಒಂದಿಷ್ಟು ಚೂರು. ಆಮೇಲೆ ತುಪ್ಪನ ನಾವು ತೊಗೊಂಡಿರೋ 1/3 ಭಾಗ ತುಪ್ಪ ಬಾಣಲೆಗೆ ಹಾಕಿ ಅದಕ್ಕೆ ಸ್ವಲ್ಪನೇ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು. ಒಂದೇ ಸರಿ ಹಾಕ್ಕೊಂಡಾಗ ಅದು ತೊಳಸೋದು ಇದೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಇದು ಒಂದು 10ರಿಂದ 12 ನಿಮಿಷ ನಾವು ಸ್ಟೌವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕಾಗತ್ತೆ. ಇದು ಚೆನ್ನಾಗಿ ತುಪ್ಪದ ಜೊತೆ ಕಡಲೆ ಹಿಟ್ಟು ಬೇಯಬೇಕು. ಹಾಗಾಗಿ ಇದನ್ನು ಒಂದು 10ರಿಂದ 11 ನಿಮಿಷ ಒಲೆ ಮೇಲೆ ಕೈ ಆಡ್ತಾನೆ ಇರಬೇಕು ನಾವು. ಅದು ಸ್ವಲ್ಪ ಬಾಣಲೆ ಬಿಟ್ಟು ಬರುತ್ತೆ, ಅದು ಆಗಿದ್ದು ಗೊತ್ತಾಗುತ್ತೆ ನಮಗೆ. ಅದರಲ್ಲಿ ಒಂದು ಸ್ವಲ್ಪ ತುಪ್ಪದ ಅಂಶ ಎಲ್ಲ ಕಡಿಮೆ ಆಗಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಕಡಲೆ ಹಿಟ್ಟು. ಆ ಟೈಮಲ್ಲಿ ನಾವು ಇದನ್ನು ತೆಗೆದು ತಣ್ಣಗೆ ಆಗೋಕ್ಕೆ ಬಿಡಬೇಕಾಗತ್ತೆ. ಒಂದು ಬೇಸನ್ಗೆ ಹಾಕಬೇಕಾಗತ್ತೆ. ಅಗಲವಾದ ಯಾವುದಾದ್ರೂ ಒಂದು ತಟ್ಟೆ ಆದರೂ ಆಯಿತು. ನಾನು ಬೇಸನ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ಆಗ್ತಾ ಬಂದಿದೆ.
ನೋಡಿ ಗಟ್ಟಿ ಆಗ್ತಾ ಬಂದಿದೆ ಇದು. ಈ ಹದ ಬಂದಾಗ ನಾವು ಇದನ್ನು ಆರೋದಕ್ಕೆ ಬಿಡಬೇಕಾಗತ್ತೆ. ಇದು ಬಾಣಲೆನಲ್ಲೇ ಬೇಗ ಆರೋದಿಲ್ಲ ಅಂತ ನಾನು ಒಂದು ಬೇಸನ್ಗೆ ಸುರ್ಕೊಳ್ತಾ ಇದ್ದೀನಿ. ಈ ಕಡಲೆ ಹಿಟ್ಟು ಮತ್ತು ತುಪ್ಪ ಹಾಕಿದ್ವಲ್ಲ ಆ ಮಿಶ್ರಣನ ನಾನು ಒಂದು ಬೇಸನ್ಗೆ, ದೊಡ್ಡ ಅಗಲವಾದ ಬೇಸನ್ಗೆ ಸುರ್ಕೊಳ್ತಾ ಇದ್ದೀನಿ. ನೋಡಿ ಇದು ಆಗಿದೆ, ಹೇಗೆ ಆಗಿದ್ದು ಗೊತ್ತಾಗುತ್ತೆ ನೋಡಿ. ಸ್ವಲ್ಪ ತುಪ್ಪದ ಅಂಶ ಎಲ್ಲ ಅದು ಕುಡ್ಕೊಳ್ತಾ ಇದೆ ಕಡಲೆ ಹಿಟ್ಟು. ಈಗ ನಾವು ಇದನ್ನು ಒಂದು ಬೇಸನ್ಗೆ ಸುರಿಬೇಕಾಗತ್ತೆ. ಒಂದು ಅಗಲವಾದ ಬೇಸನ್ ಇರ್ತಲ್ವ, ಇದಕ್ಕೆ ಸುರಿದು ಇದನ್ನು ಆರಬೇಕು. ಅಂದರೆ ಇದೊಂದು 20% ಮಾತ್ರ ಬಿಸಿ ಇರಬೇಕು, ಪೂರ್ತಿ ಆರಬಾರ್ದು. ಕೈಯಲ್ಲಿ ಹೀಗೆ ಮುಟ್ಟಿದ್ರೆ ನಾವು ಮುಟ್ಬೋದು ಅನ್ನೋ ಹಾಗೆ ಇದು ಆರಿರಬೇಕು, ಆ ಥರ. ಆಮೇಲೆ ಇದಕ್ಕೆ ನಾವು ಸಕ್ಕರೆ ಪೌಡ್ರ್ ಹಾಕಿರ್ತೀವಲ್ವ, ಅದನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಬರಬೇಕು. ಈಗ ಇದು ಮಿಕ್ಸ್ ಆಗ್ತಾಯಿದೆ. ಇದನ್ನು ಚೆನ್ನಾಗಿ ಅದು ಸಕ್ಕರೆ ಪೌಡ್ರುಗಳನ್ನ ಒಂದು 2-3 ಟ್ರಿಪ್ಪಿನ ಮೇಲೆ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಆಮೇಲೆ ನಾವು ಅದು ಚೆನ್ನಾಗಿ ಕೈಯಲ್ಲಿ ನೀಟಾಗಿ ಅದನ್ನು ಕಲಿಸ್ಬೇಕು, ನಾದ್ತಾ ಕಲಿಸ್ಬೇಕು. ಉಳಿದಿರೋ ತುಪ್ಪಗಳೆಲ್ಲದೂ ಅದಕ್ಕೆ ಹಾಕ್ಕೋಬೇಕು ಇವಾಗ. ಆಮೇಲೆ ಡ್ರೈ ಫ್ರೂಟ್ಸು ಹಾಕಿದ್ದೀನಿ ನೋಡಿ, ಗೋಡಂಬಿ ಹಾಕಿದ್ದೀನಿ. ನಾವು ಉಂಡೆ ಕಟ್ಟಬೇಕಾದ್ರೆ ದ್ರಾಕ್ಷಿ ಹಾಕ್ಕೊಂಡ್ರಾಯ್ತು. ಇವಾಗ ಸ್ವಲ್ಪ ಸ್ವಲ್ಪನೇ ಸಕ್ಕರೆನೂ ಹಾಕ್ತಾ ಆ ಕಡೆ ಕೈಯಲ್ಲಿ ನಾವು ನಾದ್ತಾ ಅದನ್ನು ಕ್ಲೀನಾಗಿ ಕಲಿಸ್ಬೇಕು. ಅದನ್ನು ನಿಧಾನವಾಗಿ ನಾವು ಸಕ್ಕರೆ ಪೌಡ್ರ್ ಹಾಕ್ಕೊಂಡು ಕಲಿಸ್ತಾ ಅದು ಒಂದು ಸ್ವಲ್ಪ ಮೆತ್ತಗಾದ ಆಗ ಅನಿಸುತ್ತೆ ನಮಗೆ. ಕೈಯಲ್ಲಿ ಉಂಡೆ ಕಟ್ಟೋ ಅದಕ್ಕೆ ಬರುತ್ತೆ ಅದು. ಇದರಲ್ಲಿ ಫುಲ್ಲು ತುಪ್ಪ ಕುಡ್ಕೊಂಡಿದೆ. ಪ್ರತಿಯೊಂದು ಕಡಲೆ ಹಿಟ್ಟಿನ ಪಾರ್ಟಿಕಲ್ ಸಹಿತ ತುಪ್ಪದಲ್ಲೇ ಇರೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ, ಒಳ್ಳೆ ರುಚಿ ಇರುತ್ತೆ ಇದು. ಮಹಿಳಾ ದಿನಾಚರಣೆ ಅಂಗವಾಗಿ ಸಾಯಂಕಾಲದೊಳಗೆ ಎಲ್ಲ ಮಹಿಳೆಯರು ಮಾಡ್ಕೊಳ್ಳಿ. ಸ್ವೀಟ್ ಅಲ್ವಾ, ಎಲ್ಲರಿಗೂ ಕೊಡೋದಕ್ಕೂ ಆಗುತ್ತೆ. ಶುಗರ್ ಇರೋರು ಸ್ವಲ್ಪ ಕಂಟ್ರೋಲಲ್ಲಿ ತಿನ್ನಲಿ, ಆದರೆ ಕಂಟ್ರೋಲ್ ಮಾಡಬೇಡಿ ಅಷ್ಟೇ. ನೋಡಿ ಇವಾಗ ತುಪ್ಪ ಎಷ್ಟು ಚೆನ್ನಾಗಿ ಅದೇನು ತಣ್ಣಗಾದ ತಕ್ಷಣವೇ ಆ ತುಪ್ಪ ಇದೆಯಲ್ಲ ಅದು ಎಲ್ಲವುದು ಗಟ್ಟಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಕೈ ನಮ್ಮ ಟೆಂಪ್ರೇಚರ್ಗೂ ಸಹಿತ ಅದು ಉಂಡೆ ಕಟ್ಟೋದಕ್ಕೆ ನೀಟಾಗಿ ಬರುತ್ತೆ. ತುಪ್ಪ ಮೇಲ್ಮೇಲೆ ಹೇಗೆ ಕಾಣಿಸ್ತಾ ಇದೆ ನೋಡಿ ಅದರಲ್ಲಿ. ಅದು ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಅದು ತುಪ್ಪ ಎಲ್ಲದೂ ಒಳಗಡೆ ಸೇರಿಕೊಂಡು ಉಂಡೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿ ಸಹಿತ ಇರುತ್ತೆ. ಇದರಲ್ಲಿ ನನಗೆ ಒಂದು ಕೆ ಜಿ ಲೆಕ್ಕ ತೊಗೊಂಡ್ರೆ ಒಂದು 800 ಗ್ರಾಮ್ನಷ್ಟು ನನಗೆ ಸಿಕ್ಕಿದೆ. ಒಂದು 40 ಪೀಸ್ ಆಗಿರ್ಬೋದು ಇದರಲ್ಲಿ ಅಷ್ಟೇ. ನೋಡಿ ಇವಾಗ ಬೇಸನ್ ಲಾಡು ರೆಡಿ ಆಯಿತು. ಎಲ್ಲರೂ ಮಾಡ್ಕೊಳ್ಳಿ, ಈಸಿಯಾಗಿ ಮಾಡ್ಬೋದು, ಹೆಚ್ಚೊತ್ತಿಲ್ಲ. ಒಂದು ಅರ್ಧ ಗಂಟೆ ಏನೋ ಅಷ್ಟೊತ್ತಿಗೆ ಇಷ್ಟು ರೆಡಿಯಾಗೇ ಹೋಗುತ್ತೆ. ಬೇಸನ್ ಲಡ್ಡು ಅಥವಾ ಬೇಸನ್ ಲಾಡು ಅಂತಾರೆ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು ಅರ್ಧ ಗಂಟೆ ಪ್ರೊಸೀಜರ್ ಅಷ್ಟೇ ಇದು. ಹುರಿಯೋದಕ್ಕೆ ಮಾತ್ರ ಒಂದು 10 ನಿಮಿಷ ತಗೊಳುತ್ತೆ, ಬಿಟ್ಟರೆ ಮತ್ತು ಬೇರೆ ಇನ್ನೆಲ್ಲವುದು ಈಸಿ ಇದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.